ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐಶು ನಾಡು ವ್ಲಾಗ್ಸ್. ಆ್ಯಂಡ್ ಇವತ್ತು ಸೂಪರಾಗಿರೋ ಒಂದು ನಾಟಿ ಸ್ಟೈಲ್ ಪಲಾವ್ನ ಮಾಡ್ಕೊಬಿಡೋಣ ಬನ್ನಿ. ಅದಕ್ಕೆ ಜಾರ್ಗೆ ಕೊತ್ತಂಬರಿ, ಒಂದೆರಡು ಇಂಚು ಶುಂಠಿ, 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ ಅಥವಾ ತೆಂಗಿನಕಾಯಿ, ಪುದೀನ ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೋಣ. ಇದಕ್ಕೆ ನಾನೇನು ಮಸಾಲೆ ಹಾಕಿ ರುಬ್ತಾ ಇಲ್ಲ ನೋಡಿ, ಪಕ್ಕ ನಾಟಿ ಸ್ಟೈಲ್ ಟೇಸ್ಟ್ ಕೊಡುತ್ತೆ ಇದು. ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಮಸಾಲೆ ದಿನಸುಗಳಲ್ಲೆಲ್ಲ ಹಾಕ್ತಾಯಿದ್ದೀನಿ. 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಜೀರಿಗೆ ಮತ್ತು ಒಂದೆರಡು ಚಕ್ರ ಮುಗ್ನ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂತು, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕಿ ಒಂದು 3-4 ನಿಮಿಷದ ತನಕ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ತನಕ. ಕೆಲವರು ಮಸಾಲೆನೂ ಹುರ್ಕೊಂಡು ಕೂಡ ಮಾಡ್ತಾರೆ, ಬಟ್ ಇಷ್ಟು ಟೇಸ್ಟ್ ಅದು ಕೊಡಲ್ಲ. ಸೊ ಹಸಿದು ಹಾಕಿದ್ರೇ ಅದು ನಾಟಿ ಸ್ಟೈಲ್ ವಾಸನೆ ಆಗಿರ್ಬೋದು, ಟೇಸ್ಟ್ ಆಗಲಿ ಕೊಡೋದು. ನಾನು ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರೋ ಮಸಾಲೆ ಇರುತ್ತಲ್ವ, ಅದನ್ನು ಕೂಡ ಕುಕ್ಕರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಆವಾಗ ನಾವು ತರಕಾರಿ ಹಾಕಿದ್ರೆ ಆಯಿತು. ತರಕಾರಿ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ, ಮತ್ತು ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ಫುಲ್, ತುಂಬ ಹೆಲ್ದಿ. ಮತ್ತು ಮಕ್ಕಳು ತರಕಾರಿಗಳನ್ನ ಯಾವುದೇ ಫಾರ್ಮಲ್ಲಿ ಕೊಟ್ಟು ತಿನ್ನಲ್ಲ, ಅವರಿಗೆ ತುಂಬ ಸಣ್ಣದಾಗಿ ಹೆಚ್ಚಿ ಈ ಥರನೇ ತಿನ್ನಿಸ್ಬೇಕು. ಆ್ಯಂಡ್ ಯೂಶ್ವಲಿ ಮಸಾಲೆ ತಿಂಡಿಗಳನ್ನ ಮಕ್ಕಳು ಇಷ್ಟಪಡ್ತಾರೆ. ಇವಾಗ ನಾನು ಹೆಚ್ಚಿರೋ ಟೊಮ್ಯಾಟೊ ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಕೂಡ 1 ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಡಿ. ನಾನು 2 ಸ್ಪೂನ್, ನಮಗೆ 4 ಜನಕ್ಕಾಗಿರೋದ್ರಿಂದ 2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ತೀವಿ, ಎಷ್ಟು ಅದು ಘಮ ಕೊಡುತ್ತೆ, ಅಷ್ಟು ಟೇಸ್ಟ್ ನಮಗೆ ಬರುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮತ್ತೆ 1 ನಿಮಿಷದ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು 1/4 ಲೋಟದಷ್ಟು ಅಕ್ಕಿನ ಆಗಲೇ ನೆನೆಸಿಟ್ಟಿದ್ದೆ, ಒಂದು 10 ಮಿನಿಟ್ಸ್ವರೆಗೂ. ಇವಾಗ ಆ ಅಕ್ಕಿನ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತೀನಿ. ಇದು ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ, ಒಂದು 10-20 ಸೆಕೆಂಡ್ಸ್ ತನಕ ಫ್ರೈ ಮಾಡಿಕೊಂಡು ನೀವು ನೀರು ಹಾಕಿದ್ರೂ ಸಾಕು. ನಾವು ಹೇಗೆ ಎಲ್ಲ ರೈಸ್ ಐಟಮ್ಸ್ಗೂ ನೀರು ಹಾಕ್ತೀವೋ ಅದೇ ಥರ 1:2 ರೇಷಿಯೋದಲ್ಲಿ ಹಾಕಿದ್ರೆ ಆಯಿತು. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಆ ಅಳತೆ ಎಲ್ಲ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ನಾನು 1/4 ಲೋಟ ಅಷ್ಟು ತಗೊಂಡಿರೋದ್ರಿಂದ 2.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ತಿರುಗಿಸಿ ಒಂದು 3-4 ನಿಮಿಷದ ತನಕ ಬಿಟ್ಟರೆ ಅದು ಚೆನ್ನಾಗಿ ಕುದಿ ಬರುತ್ತೆ. ಚೆನ್ನಾಗಿ ಕುದಿಯೋ ತನಕ ಬಿಟ್ಟರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅಕ್ಕಿ ಮತ್ತು ಮಸಾಲೆ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರೋದ್ರಿಂದ. ವಿಷಲ್ ಬಂದಾದಮೇಲೆ ನಾವು ಮತ್ತೆ ತಿರುಗಿಸೋ ಪ್ರಾಬ್ಲಮ್ ಇರಲ್ಲ. ಕೆಲವೊಂದು ಸತಿ ಸ್ವಲ್ಪ ಅಕ್ಕಿ ಏನಾದರೂ ಮೆತ್ತಗಾಯಿತು ಅಂದರೆ ನಾವು ಆದ ತಕ್ಷಣ ತಿರುಗಿಸ್ಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ. ಸೊ ಕುದಿ ಬರೋ ತನಕ ನಾನು ವೆಯ್ಟ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕ್ಸಿದ್ರೆ ನಮ್ಮ ನಾಟಿ ಸ್ಟೈಲ್ ಪಲಾವ್ ರೆಡಿ. ಥ್ಯಾಂಕ್ ಯು ಸೋ ಮಚ್.